ಎರಡನೇ ಮದುವೆಗೆ ಸಜ್ಜಾದ ಮೇಘನಾ ರಾಜ್. ಹೌದು ಸ್ನೇಹಿತರೆ, ಒಂದು ಮೇಘನಾ ರಾಜ್‌ರವರು ಈಗಾಗಲೇ ಎರಡನೇ ಮದುವೆಗೆ ಸಜ್ಜಾಗಿದ್ದಾರೆ. ಸೊ, ಅಷ್ಟಕ್ಕೂ ಒಂದು ಮೊಟ್ಟ ಮೊದಲನೇದಾಗಿ ಎರಡನೇ ಮದುವೆಯನ್ನು ಬೇಡ ಅನ್ನೋಂಥವ್ರು ಈಗ ಎರಡನೇ ಮದುವೆಗೆ ಏಕೆ ಸಜ್ಜಾದರು? ಸೊ, ಅಷ್ಟಕ್ಕೂ ಮದುವೆ ಆಗ್ತಿರ್ತಕ್ಕಂಥ ಹುಡುಗ ಆದರೂ ಯಾರು? ಏನೇನು ಕೆಲಸ ಮಾಡ್ತಾರೆ? ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ಮೊಟ್ಟ ಮೊದಲನೇದಾಗಿ ನೋಡಬೇಕಪ್ಪ ಅಂತಂದರೆ, ಒಂದು ಮೇಘನಾ ರಾಜ್‌ರವರು ತುಂಬ ಕಷ್ಟಪಟ್ಟು ಇಲ್ಲಿವರೆಗೂ ಬಂದಂಥವರು. ಮೊಟ್ಟ ಮೊದಲನೇದಾಗಿ ಒಂದು ಮೇಘನಾ ರಾಜ್‌ರವರು ಎರಡನೇ ಮದುವೆಯನ್ನು ಆಗಬಾರ್ದು ಅನ್ನೋದು ಹಲವರ ಅಭಿಪ್ರಾಯವಿದೆ. ಕೆಲವೊಂದಿಷ್ಟು ಅಭಿಮಾನಿಗಳು ಮೇಘನಾ ರಾಜ್‌ರವರು ಎರಡನೇ ಮದುವೆಯನ್ನು ಆಗಬಾರ್ದು, ಒಂದು ಎರಡನೇ ಮದುವೆ ಆದರೆ ಅದು ಒಂದು ಚಿರಂಜೀವಿ ಸರ್ಜಾ ಅವರಿಗೆ ಮೋಸ ಮಾಡಿದ ಅಂತಾಗುತ್ತೆ. ಯಾಕಪ್ಪ ಅಂತಂದರೆ ಅವರು ಒಂದು ಪ್ರೀತಿಸಿಬಿಟ್ಟು ಮದುವೆಯನ್ನು ಆದಂಥವ್ರು. ಸೊ, ಇಂತಹ ಕೆಲಸವನ್ನು ಮಾಡಿದ್ರೆ ಅದು ತಪ್ಪಾಗುತ್ತೆ ಅನ್ನೋ ಮಾತನ್ನು ಕೆಲವೊಂದಿಷ್ಟು ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಇನ್ನೊಂದಿಷ್ಟು ಅಭಿಮಾನಿಗಳು ಇಲ್ಲ, ಮೇಘನಾ ರಾಜ್‌ರವರು ಎರಡನೇ ಮದುವೆ ಆದರೆ ತುಂಬ ಚೆನ್ನಾಗಿರ್ತಾರೆ, ಅವ್ರದ್ದಿನ್ನೂ ಚಿಕ್ಕ ವಯಸ್ಸು, ಎರಡನೇ ಮದುವೆಯನ್ನು ಆಗಬೇಕು, ಆದಷ್ಟು ಬೇಗ ಎರಡನೇ ಮದುವೆಯನ್ನು ಆಗಲಿ ಮೇಘನಾ ರಾಜ್‌ರವರು ಅನ್ನೋದು ಇನ್ನೊಂದಿಷ್ಟು ಜನರ ಅಭಿಪ್ರಾಯವಾಗಿದೆ. ಸೊ, ಇದಕ್ಕೆ ನೀವೇನು ಹೇಳ್ತೀರಾ? ಒಂದು ಮೇಘನಾ ರಾಜ್‌ರವರು ಎರಡನೇ ಮದುವೆನ ಆಗಬೇಕಾ ಅಥವಾ ಆಗಬಾರ್ದಾ? ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ತಡ ಯಾಕೆ ಮಾಡೋದು, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ಮೊಟ್ಟ ಮೊದಲನೇದಾಗಿ ಮೇಘನಾ ರಾಜ್‌ರವರು ಎರಡನೇ ಮದುವೆಗೆ ಒಪ್ಕೊಂಡಿರೋದೇ ತಮ್ಮ ಮಗನಿಗೋಸ್ಕರ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ನನ್ನ ಮಗನಿಗೆ ಫಾದರ್ ಫಿಗರ್ ಬೇಕು, ಸೊ ಅದಕ್ಕಾದರೂ ನಾನು ಎರಡನೇ ಮದುವೆನ ಆಗಬೇಕು ಅನ್ನೋ ಮಾತನ್ನು ಹೇಳಿದ್ದಾರೆ. ನನ್ನ ಮಗನಿಗೆ ಒಂದು ತಂದೆಯ ಕೊರತೆ ಇರಬಾರ್ದು, ಒಂದು ತಂದೆ ಇಲ್ಲದೆ ಅವನು ಬೆಳೀಬಾರ್ದು. ಯಾಕಪ್ಪ ಅಂತಂದರೆ ಅವನಿಟ್ಟು ಚಿಕ್ಕವನು, ತಂದೆಯ ಬಗ್ಗೆ ತುಂಬಾ ಒಂದು ಆಸೆಗಳನ್ನು ಇಟ್ಕೊಂಡು ಬೆಳಿಬೇಕು. ಸೊ, ಅದಕ್ಕಾಗಿ ಆದರೂ ನಾನು ಎರಡನೇ ಮದುವೆಯನ್ನು ಆಗಬೇಕು ಅನ್ನೋ ಮಾತನ್ನು ಒಂದು ಮೇಘನಾ ರಾಜ್‌ರವರು ಹೇಳಿದ್ದಾರೆ. ನಮ್ಮ ಫ್ಯಾಮಿಲಿಗೂ ಕೂಡ ಒಬ್ಬ ಗಂಡಿನ ಅವಶ್ಯಕತೆ ಇದೆ. ಸೊ, ನಾವು ಏನಾದರೂ ಒಂದು ಸುಸ್ತಾಗಿ ಬಂದರೆ ಏನಾಗಿತ್ತು, ಚೆನ್ನಾಗಿದೆಯಾ ಅಂತ ಕೇಳೋಕ್ಕಾದರೂ ಯಾರಾದರೂ ನಮಗೆ ಒಬ್ಬರು ಬೇಕು ಅನ್ನೋ ಒಂದು ಹಿತದೃಷ್ಟಿಯಿಂದ ಆದರೂ ನಮಗೆ ಒಬ್ಬ ಗಂಡಿನ ಅವಶ್ಯಕತೆ ನಮ್ಮ ಮನೆಗೆ ಇದೆ ಅನ್ನೋ ಮಾತನ್ನು ತುಂಬ ಒಂದು ಒಳ್ಳೆಯ ಮಾತನ್ನು ಹೇಳಿದ್ದಾರೆ. ಸೊ, ಇದು ಒಂದಿಷ್ಟು ಕಡೆ ನೋಡಿದ್ರೆ ಒಳ್ಳೆಯ ಮಾತು ಅನಿಸಿದ್ರೆ, ಇನ್ನೊಂದಿಷ್ಟು ಕಡೆ ಜನರು ಯಾವ ರೀತಿಯಾಗಿ ಹೇಳ್ತಿದ್ದಾರೆಪ್ಪ ಅಂತಂದರೆ ಇದು ಮೋಸ ಮಾಡದಂತಾಗುತ್ತೆ ಅನ್ನೋ ಮಾತನ್ನು ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ದಾರೆ. ಇನ್ನು ನೋಡಬೇಕಪ್ಪ ಅಂತಂದರೆ, ಮೇಘನಾ ರಾಜ್‌ರವರು ತುಂಬ ಒಂದು ಒಳ್ಳೆಯ ಒಂದು ಮನೆತನದಿಂದ ಬಂದಂಥವರು. ಸೊ, ಮೊಟ್ಟ ಮೊದಲನೇದಾಗಿ ಚಿರಂಜೀವಿ ಸರ್ಜಾ ಅವ್ರನ್ನ ಒಂದು ಪ್ರೀತಿಸಿಬಿಟ್ಟು ಮದುವೆ ಆದರೂ ಕೂಡ ಒಂದು ದುರಾದೃಷ್ಟವಶಾತ್ ಅಂತಕ್ಕಂಥದ್ದನ್ನು ನಾವು ಹೇಳ್ಬೋದು. ಚಿರಂಜೀವಿ ಸರ್ಜಾ ಅವರು ನಮ್ಮನ್ನೆಲ್ಲ ಬಿಟ್ಟು ಅಗಲಿಬಿಡ್ತಾರೆ. ಸೊ, ಆದ ಕಾರಣ ಹೇಳಬೇಕಪ್ಪ ಅಂತಂದರೆ, ಚಿರಂಜೀವಿ ಸರ್ಜಾ ಅವರು ಒಂದು ಅಗಲಿದಾಗ ಇವರಿಗೆ ಒಂದು ತುಂಬಾ ಒಂದು ಬೇಸರ ಆಗುತ್ತೆ, ಸಂಕಟ ಆಗುತ್ತೆ. ಸೊ, ಸಾಕಪ್ಪ ಜೀವನ ಇನ್ನು ಅನ್ನೋ ರೀತಿಯಲ್ಲಿ ಇವರಿಗೆ ಆಗ್ಬಿಟ್ಟಿರುತ್ತೆ. ಆದರೆ ಒಂದು ಹಠವನ್ನು ಬಿಡದೆ, ಸೊ ತಮ್ಮ ಹೊಟ್ಟೆಯಲ್ಲಿರ್ತಕ್ಕಂಥ ಮಗುಗೋಸ್ಕರ ಒಂದು ಬದುಕೋಕೆ ಸ್ಟಾರ್ಟ್ ಮಾಡ್ತಾರೆ. ಸೊ, ಅದಾದ ನಂತರ ಏನಾಗುತ್ತೆಪ್ಪ ಅಂತಂದರೆ, ತಮ್ಮ ಹೊಟ್ಟೆಯಲ್ಲಿರ್ತಕ್ಕಂಥ ಮಗುಗೋಸ್ಕರ ಬದುಕೋಕೆ ಸ್ಟಾರ್ಟ್ ಮಾಡಿದ ಮೇಲೆ ಒಂದು ಗಂಡು ಮಗುವಿನ ಜನನವಾದಾಗ ಮತ್ತೆ ಒಂದಿಷ್ಟು ಜೀವನಕ್ಕೆ ಒಂದು ಕಳೆ ಬಂದಂತಾಗುತ್ತೆ. ಚಿರಂಜೀವಿ ಸರ್ಜಾ ಮತ್ತೆ ಹುಟ್ಟು ಬಂದ ಅನ್ನೋ ಒಂದು ರೀತಿಯಲ್ಲಿ ಅವನ ಮಗನನ್ನೇ ಒಂದು ಸರ್ವಸ್ವ ಅಂತಕ್ಕಂಥದ್ದನ್ನು ಇಟ್ಕೊಂಡ್ಬಿಟ್ಟು ಬೆಳೆಸೋಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಸೊ, ಆ ರೀತಿ ಆದಮೇಲೆ ತುಂಬ ಒಂದು ಖುಷಿಪಟ್ಟು ತಮ್ಮ ಮಗನನ್ನು ಬೆಳೆಸೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ತಮ್ಮ ಮಗನಿಗಾಗಿ ಸಕಲ ಸರ್ವವನ್ನು ಎಲ್ಲವನ್ನ ಮುಡಿಪಾಗಿಡೋಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಒಂದು ಒಳ್ಳೆಯ ಕೆಲಸ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಇನ್ನು ನೋಡ್ಬೇಕಪ್ಪ ಅಂತಂದರೆ, ಮೇಘನಾ ರಾಜ್‌ರವರು ಮೊನ್ನೆಷ್ಟೇ ಒಂದು ಬ್ರಾಡ್ಕಾಸ್ಟ್ ಚಾನಲಲ್ಲಿ ಹೇಳಿದ್ದಾರೆ, ನಾನು ಎರಡನೇ ಮದುವೆನ ಆಗ್ತೀನಿ, ಸೊ ಎರಡನೇ ಮದುವೆ ಆಗೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅನ್ನೋ ಮಾತನ್ನು ಮೇಘನಾ ರಾಜ್‌ರವರು ಹೇಳಿದ್ದಾರೆ. ಮೊಟ್ಟ ಮೊದಲನೇದಾಗಿ ನನ್ನ ಮಗನಿಗೋಸ್ಕರನಾದರೂ ನಾನು ಎರಡನೇ ಮದುವೆನ ಆಗ್ತೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಇನ್ನು ಇವರು ಮದುವೆ ಆಗ್ತಿರ್ತಕ್ಕಂಥ ಹುಡುಗ ಯಾರು, ಏನೇನ ಕೆಲಸ ಮಾಡ್ತಾರೆ ಅನ್ನೋದನ್ನ ನೋಡಬೇಕಪ್ಪ ಅಂತಂದರೆ, ಮೇಘನಾ ರಾಜ್‌ರವರು ಒಬ್ಬ ಬಿಸ್ನೆಸ್ ಮ್ಯಾನ್ ಅವರೊಂದಿಗೆ ಮದುವೆ ಆಗ್ತಾರೆ ಅಂತಕ್ಕಂಥ ಸುದ್ದಿಗಳು ತುಂಬಾ ಒಂದು ಟ್ರೆಂಡ್ನಲ್ಲಿ ಇವೆ. ಇನ್ನು ನೋಡಬೇಕಪ್ಪ ಅಂತಂದರೆ, ಇವರ ಸಂಬಂಧಿಕರಲ್ಲಿ ಯಾರೋ ಒಬ್ಬ ಹುಡುಗ ಇದ್ದಾನೆ ಅಂತಕ್ಕಂಥ ಸುದ್ದಿಗಳು ಕೇಳಿ ಬರ್ತಾ ಇವೆ. ನಿಮ್ಮ ಪ್ರಕಾರ ಮೇಘನಾ ರಾಜ್‌ರವರು ಎರಡನೇ ಮದುವೆಯನ್ನು ಆಗಬೇಕಾ ಅಥವಾ ಆಗಬಾರ್ದಾ? ಇದ್ರ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತಾ ಅನ್ನೋದನ್ನ ಕಮೆಂಟ್ ಮಾಡಿ.